ಸಂಭಾವನೆಯನ್ನ ನೀಡದೆ ವಂಚನೆ ಆರೋಪ ಕೇಳಿಬಂದಿದೆ. ಕೊತ್ತಲವಾಡಿ ಸಿನಿಮಾ ನಿರ್ದೇಶಕ ಶ್ರೀರಾಜ್ ವಿರುದ್ಧವಾಗಿ ದೂರು ದಾಖಲಾಗಿದೆ. ನೋಡಿ, ಕಲಾವಿದನಿಗೆ ಸಂಭಾವನೆಯನ್ನ ಕೊಟ್ಟಿಲ್ಲ ಅನ್ನುವಂತಹ ಆರೋಪ ವಂಚನೆ ಮಾಡಿದ್ದಾರೆ. ಕೊತ್ತಲವಾಡಿ ಸಿನಿಮಾ ನಿರ್ದೇಶಕ ಶ್ರೀರಾಜ್ ವಿರುದ್ಧವಾಗಿ ದೂರು ದಾಖಲಾಗಿದೆ. ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೂಡ ಕೊಡಲಾಗಿದೆ. ನಟ ಕೊತ್ತಲವಾಡಿ ಸಿನಿಮಾದ ಸಹ ನಟ ಮಹೇಶ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿರ್ದೇಶಕರ ಮೂಲಕವೇ ಸಿನಿಮಾದಲ್ಲಿ ನಾನು ನಟನೆಯನ್ನ ಮಾಡಿದೆ, ಅವರೇ ಕರೆಸ್ಕೊಂಡಿದ್ದು ನನ್ನನ್ನ, ಬಾ ಸಿನಿಮಾ ಮಾಡ್ತಾ ಇದ್ದೀನಿ ಬಾ ಅಂತ ಹೇಳಿ ಕರೆಸ್ಕೊಂಡಿದ್ರು. ಸಂಭಾವನೆಯನ್ನ ಕೂಡ ಅವರೇ ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು. ಕರೆಸ್ಕೊಂಡಿದ್ದು ಅವರೇ, ಕೊಡ್ತೀನಿ ಅಂತ ಹೇಳಿದ್ದು ಅವರೇ. ಈಗ ಸಿನಿಮಾ ಪೂರ್ಣಗೊಂಡಂತಹ ಬಳಿಕ ಸಂಭಾವನೆಯನ್ನ ಕೊಟ್ಟಿಲ್ಲ, ನನಗೆ ಕಂಪ್ಲೀಟ್ ಆಯಿತು ಆದರೆ ಕೊಟ್ಟಿಲ್ಲ ಹಣವನ್ನ. ನಿರ್ದೇಶಕರು 1.5 ಲಕ್ಷ ಸಂಭಾವನೆ ಬಾಕಿ ಉಳಿಸಿಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ ನಿರ್ದೇಶಕರ ವಿರುದ್ಧವಾಗಿ ನಟ. ಕೇಳಿದ್ರೆ ಈಗಾಗಲೇ ಕೊಟ್ಟಿದ್ದೇನೆ ಅಂತ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಚಿತ್ರತಂಡದ ವಿರುದ್ಧವಾಗಿ ಕಾನೂನು ಹೋರಾಟಕ್ಕೆ ಮುಂದಾಗಿರುವಂಥದ್ದು ನಟ. ಸರ್, ನಾನು ಯಾರ ವಿರುದ್ಧ ಅನ್ನೋದಕ್ಕೋಸ್ಕರ ಹೇಳ್ಬೇಕು ಅಂತಂದ್ರೆ, ಈಗ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿರೋ ತಲಗಟ್ಪುರದಲ್ಲಿ, ನಾನು ಹೋಗಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೆ. ಹಂಗಾಗಿ ಇಷ್ಟು ದಾಲೆ 4-5 ದಿನಗಳು ಗ್ಯಾಪ್ ಕೊಟ್ಟಿದ್ದೆ. ಯಾಕೆಂದ್ರೆ ಈಗ ಪ್ರೊಡಕ್ಷನ್ ಇಂದಾಗ್ಲಿ ನಿರ್ದೇಶಕರಾಗ್ಲಿ ಕಾಲ್ ಮಾಡಿ ಏನೋ ಒಂದು ಸೆಟ್ಲ್ಮೆಂಟ್ ಮಾಡ್ಬೋದು, ನನಗೆ ಬರ್ಬೇಕಾಗಿರೋ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಕಾಲ್ ಬರಲಿಲ್ಲ ಸರ್. ಹಂಗಾಗಿ ಅವರು ನನಗೆ ಅಲ್ಲಿ ಇನ್ಸ್ಪೆಕ್ಟರ್ ಸರ್ ಹೇಳಿದ್ರು, ನೀವು ಕಾನೂನು ರೀತಿನೇ ಹೋಗ್ಬೇಕು ಅಂತ ಅಂದಿದ್ರು. ಹಂಗಾಗಿ ನಾನು ಕೂಡ ಈಗ ಇಲ್ಲಿ ಕಾನೂನು ರೀತಿ ಬಂದು ನಮ್ಮ ರಾಮನಗರ ರೂರಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ನಾನು ನೇರವಾಗಿ ಡೈರೆಕ್ಟರ್ ವಿರುದ್ಧನೇ ಸರ್. ಯಾಕೆ ಅಂತಂದ್ರೆ ಅವ್ರು ನಾನು ಡೈರೆಕ್ಟರ್ ಹೆಸರು ಶ್ರೀರಾಜ್ ಅಂತ, ಅವ್ರನ್ನೇ ಯಾಕೆ ಮೆನ್ಷನ್ ಮಾಡ್ತೀನಿ ಅಂತ ಅಂದ್ರೆ, ಈ ಹಿಂದೆ ವಿಡಿಯೋದಲ್ಲಿ ಅವ್ರು ಹೇಳಿದ್ರು, ಈ ಹೊಸ ಕಲಾವಿದರುಗಳು ದುಡ್ಡಿನ ಆಸೆಗೆ ದುರಾಸೆಗೋಸ್ಕರ ನಿರ್ಮಾಪಕರನ್ನ ನಿರ್ದೇಶಕರನ್ನ ರೋಡ್ಗಿಳಿತಾರೆ ಅಂತ ಎಲ್ಲ ಸುಮಾರು ವಿಡಿಯೋದಲ್ಲಿ. ಈ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಏನಿದು ನಿರ್ದೇಶಕರ ವಿರುದ್ಧವಾಗಿ ಕೇಳಿ ಬರ್ತಾ ಇರುವಂತಹ ಆರೋಪ, ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಏನ್ ಹೇಳ್ತಾರೆ ನಿರ್ದೇಶಕರು, ಏನಿದೆ ಕಂಪ್ಲೀಟ್ ಅಪ್ಡೇಟ್ಸ್? ಖಂಡಿತ ಕುಸುಮ, ಏನು ಕೊತ್ತಲವಾಡಿ ಸಿನಿಮಾ ಯಶ್ ಅವರ ತಾಯಿ ಪುಷ್ಪ ಅವರು ನಿರ್ಮಿಸಿದಂತ ಮೊದಲ ಚಿತ್ರ, ಅದು ಸಾಕಷ್ಟು ಈಗ ವಿವಾದಕ್ಕೆ ಕಾರಣವಾಗಿರುವಂತದ್ದು. ಏನು ಸಹ ನಟನಾಗಿ ಕೆಲಸ ಮಾಡಿದಂತ ಮಹೇಶ್ ಅಮ್ಮನಿಗೆ ನಿರ್ದೇಶಕರು ಸುಮಾರು 1.5 ಲಕ್ಷ ಸಂಭಾವನೆ ಕೊಡದೆ ವಂಚನೆ ಮಾಡಿದ್ದಾರೆ ಅಂತೇಳಿ ಕಳೆದ ಒಂದು ವಾರದಿಂದ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ನಮ್ಗೆ ಕೆಲಸ ಮಾಡಿದೀವಿ, ಸಹ ನಟನಾಗಿ ಆಕ್ಟ್ ಮಾಡಿದೀವಿ, ನನಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಆತ ಮಹೇಶ್ ಕೂಡ ಒಂದು ಏನೋ ಆರೋಪವನ್ನ ಮಾಡಿದ್ರು ನಿರ್ದೇಶಕ ಶ್ರೀರಾಜ್ ಮೇಲೆ. ಜೊತೆ ಶ್ರೀರಾಜಿಗೆ ಸಂಬಂಧಪಟ್ಟಂತೆ ನಾನು ಹಣವನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸದ್ಯ ಆ ಎಲ್ಲಾ ಯಾವುದೇ ರೀತಿಯ ನನಗೆ ಹಣವನ್ನ ಕೊಟ್ಟಿಲ್ಲ, ಜೊತೆಗೆ ನನ್ನ ಬ್ಯಾಂಕ್ಗೆ ಹಾಕಿದ್ದಾನೆ ಅಂತ ಹೇಳಿ ನಿರ್ಮಾಪಕರು ಹೇಳ್ತಾ ಇದ್ದಾರೆ. ನನ್ನ ಬ್ಯಾಂಕ್ ಖಾತೆಗೆ ಯಾವುದೇ ರೀತಿಯ ಹಣ ಬಂದಿಲ್ಲ ಅಂತೇಳಿ ಏನು ಸಹ ನಟನಾಗಿ ಕೆಲಸ ಮಾಡಿದಂತ ಮಹೇಶ್ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ನನಗೆ ಸಂಭಾವನೆ ಕೊಡದೆ ವಂಚನೆ ಮಾಡಿದ್ದಾರೆ, ಕೇಳಿದ್ರೆ ಆಲ್ರೆಡಿ ಹಣವನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಬ್ಯಾಂಕ್ ಖಾತೆಗೆ ಯಾವುದೇ ರೀತಿಯ ಹಣ ಬಂದಿಲ್ಲ ಅಂತ ಹೇಳಿ ಆ ಕಂಪ್ಲೀಟ್ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೊಟ್ಟು ಸದ್ಯ ಒಂದು ದೂರನ್ನ ದಾಖಲು ಮಾಡಿರುವಂತದ್ದು. ಆ ದೂರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ವಿಚಾರಣೆನ ನಡೆಸ್ತಾ ಇರುವಂತದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.